ಎಲ್ಲರಿಗೂ ನಮಸ್ಕಾರ. ಇವತ್ತು ತಮಗೆ ಗೊತ್ತಿರೋ ಹಾಗೆ ವಿ.ಎನ್. ಶಿವಣ್ಣಗಿ ಗರ್ಲ್ಸ್ ಸ್ಕೂಲ್ ಇಲ್ಲಿ ಪ್ರತಿ ವರ್ಷದಂತೆ ಅವರು ವಾರ್ಷಿಕೋತ್ಸವನ್ನ ಆಚರಿಸ್ತಾ ಇದ್ದಾರೆ. ಸೊ ಇವತ್ತು ನನ್ಗಿಲ್ಲಿ ಗೆಸ್ಟ್ ಅಂತ ಹೇಳಿ ಕರೆದಿದ್ದಾರೆ. ನಮ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಶಾಲೆ ಅಂದ್ರ ಆ ಮಕ್ಕಳದ ಮುಗ್ಧತನ ಏನಿರ್ತದ ಅದು ನಮ್ಗೆ ಇವತ್ತು ನೋಡ್ಲಿಕ್ಕೆ ಸಿಗ್ತದ. ಅವ್ರ ತಮ್ಮ ತಮ್ಮ ಪ್ರತಿಭೆಯನ್ನು ಇಲ್ಲಿ ಅವ್ರ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ತದ. ಡಾನ್ಸ್ ಆಗ್ಲಿ, ಸಿಂಗಿಂಗ್ ಆಗ್ಲಿ, ಅವ್ರೊಂದು ಖುಷಿ ವಾತಾವರಣ ಇರ್ತದೆ. ನಾವು ಅದನ್ನೆಲ್ಲ ನೋಡಿ ನಮಗೂ ಒಂದು ಖುಷಿ ಆಗ್ತದೆ. ಇಲ್ಲಿ ಕರೆದಿದ್ದಕ್ಕೆ ನಾವು ಅವ್ರಿಗೆ ಬಹಳ ಧನ್ಯವಾದ ಹೇಳ್ತೀನಿ. ನಮ್ ಎಲ್ಲಾ ಒತ್ತಡದಲ್ಲಿ ಇದು ಒಂದು ನಮ್ಗೆ ರಿಲೀಫ್ ಅಂತ ಹೇಳಿ ಅನಿಸ್ತದೆ. ಹೌದು, ಶಾಲೆ ಒಳಗ್ ಬಂದ್ ಕೂಡ ನಮ್ದು ನಾವೇನೆಲ್ಲ ಮಾಡ್ತಿದ್ವಲ್ಲ ಅದೆಲ್ಲ ನೆನಪಾಗ್ತದೆ. ನಾವು ಕೂಡ ಡಾನ್ಸ್ ಮಾಡ್ಲಿಕ್ಕೆ ಅದೆಲ್ಲ ನಾವು ಬೆನ್ ಹತ್ತಿದ್ವಿ. ನನ್ನ ತಗೋರಿ ನಿನ್ನ ತಗೋರಿ ಅಂತ ಹೇಳಿ ಅದೆಲ್ಲ ನೆನಪಾಗ್ತದೆ ಸ್ಕೂಲಿಗೆ ಬಂದ್ಕೂಳೆ. ಮೊದ್ಲಿನೂ ಇಷ್ಟೇ ಅಂದ್ರೆ ಎಕ್ಸ್ಪೋಜರ್ಸ್ ಇತ್ತು. ಆದ್ರೆ ಈಗ ಅಲ್ಲಿ ಹುಡುಗರಿಗೆ ಹೆಣ್ಮಕ್ಳಿಗೆ ಮೊಬೈಲ್ ಆಗ್ಲಿ ಟಿವಿಯಲ್ಲಿ ನೋಡಿ ಇನ್ನಷ್ಟು ಹುಮ್ಮಸ್ ಬಂದಿದೆ. ನಾನ್ ಹಿಂಗ್ ಮಾಡ್ಬೇಕು, ಹಂಗ್ ಡಾನ್ಸ್ ಮಾಡ್ಬೇಕು, ಅಥವಾ ಹಾಡಿನ ಬಗ್ಗೆ ಆಗ್ಲಿ ಇಂತ ಕಾಂಪಿಟೇಷನ್ ನಲ್ಲಿ ನಾನ್ ಭಾಗವಹಿಸ್ಬೇಕು. ಸ್ಟೇಜ್ ಕರೇಜ್ ಜಾಸ್ತಿ ಇಲ್ಲಿ ಸಿಗ್ತಾ ಇದೆ. ಕಮಿಟಿ ಬಗ್ಗೆ ಹೇಳೋದು ಎರಡು ಮಾತನೇ ಇಲ್ಲ. ಯಾಕಂದ್ರೆ ಅಲ್ಲಿ ಹುಂಗುನ್ ಕಾಕ ಇದಾರ, ನನ್ಗ ಆತ್ಮೀಯರು. ಮತ್ತ ನನ್ಗೆ ಯಾವಾಗ್ಲೂ ಅವ್ರ ತಿಳುವಳಿಕೆಯನ್ನ ಹೇಳಿಕೊಂಡು ಬಂದಂತ ವ್ಯಕ್ತಿ. ಅವ್ರಿಗೆ ಬಹಳ ನಾನ್ ಗೌರವ ಕೊಡ್ತೀನಿ. ಅವರು ನನ್ ಜೊತೆಗೆ ಇಲ್ಲಿ ಬಂದಿದಾರ, ಬಹಳ ಖುಷಿ ಆಗ್ತಾ ಇದೆ. ಮಾತೃಭಾಷೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮಾತಾಡೋ ಶೈಲಿಯಲ್ಲಿ ಇಮಿಡಿಯೇಟ್ಲಿ ನಾವು ಏನೇ ಆದ್ರೂ ಬರೀಲಿಕ್ಕೆ ಈಸಿ. ನಾವು ನಾನು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಿದ್ದೀನಿ. ಆದ್ರೆ ಈ ಕನ್ನಡ ನೋಡಿದ್ರಲ್ಲ, ನಾನು ಅದ್ರಲ್ಲಿ ಕಲ್ತಿದ್ರೆ ಕರೆಕ್ಟ್ ಆಗ್ತಿತ್ತು ಏನೋ. ಯಾಕಂದ್ರೆ ಏನು ನನ್ನ ಮೈಂಡ್ ನಲ್ಲಿ ಆಗ್ಲಿ, ನನ್ನ ತಿಳುವಳಿಕೆಯಲ್ಲಿ ನಾ ಏನೇ ಬರೆಯದಿದ್ರು ಮಾತೃಭಾಷೆಯಲ್ಲಿ ಈಸಿ ಆಗ್ತದೆ ಟ್ರಾನ್ಸ್ಲೇಷನ್ಗೆ. ಸೊ ಅದು ಒಳ್ಳೇದಂತ ಅನಿಸ್ತದೆ. ಅಂದ್ರೆ ಮಾತೃಭಾಷೆಯಲ್ಲಿ ಮಾಡೋದು ಮೋರ್ ಬೆಟರ್. ತಮ್ಗೆಲ್ಲ ಗೊತ್ತು, ಮೋದಿಜಿ ಬಂದಾಗಿಂದ ನಾವು ಮೇನ್ ಟಾರ್ಗೆಟ್ ಮಾಡ್ತಾ ಇರೋದನ್ನೇ ಭಾರತೀಯ ಸಂಸ್ಕೃತಿ. ಪಾಶ್ಚಾತ್ಯ ಇನ್ ಬಿಟ್ವೀನ್ ನಾವು ಹೋಗಿ ಕೂಡ ಅದ್ರ ಬಗ್ಗೆ ಹೊಲಸು ಹೋಗಿದ್ವಿ. ಬಟ್ ಈಗ ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ದು ಏನಿದೆ, ಅಧ್ಯಾತ್ಮ ಆಗ್ಲಿ ಎಲ್ಲವನ್ನೂ ನಾವು ಕೊಡ್ತಾ ಇದ್ವಿ ಮಕ್ಕಳಿಗೆ. ಅದು ಇವ್ರೆಲ್ಲ ಏನ್ ಮಾಡ್ತಾ ಇದಾರಲ್ಲ, ಇವ್ರು ಬಹಳ ಒಳ್ಳೇದ್ ಮಾಡ್ತಾ ಇದಾರೆ. ಅದರಿಂದ ನಾವು ಮೆಂಟಲಿ ಕೂಡಾನು ಅವ್ರಿಗೆ ಜಾಸ್ತಿ ಒಂದು ಒತ್ತಡ ಇಲ್ಲಾರ್ದೇನೆ ಅವ್ರ ಅಭ್ಯಾಸ ಮಾಡ್ಬೋದು. ನಮ್ಮ ಸಂಧ್ಯಾ ವಂದನೆ ಆಗ್ಲಿ, ಪೂಜೆ ಪುನಸ್ಕಾರ ಆಗ್ಲಿ, ಅದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ. ಪಾಸಿಟಿವ್ ಎನರ್ಜಿ ಬರ್ತದೆ. ಮತ್ತೆ ಅವ್ರಿಗೆ ಕಲೀಲಿಕ್ಕೂ ಕೂಡ ಪ್ರೋತ್ಸಾಹ ನೀಡ್ತದೆ. ಆ ಕಡೆ ಈ ಕಡೆ ವಿಚಾರಗಳು ಕಡಿಮೆ ಆಗ್ತಾವ ಅಂತ ಹೇಳಿ ನನ್ಗನ್ಸುತ್ತೆ. ವಾಣಿ ವಿಲಾಸ್ ಜೋಶಿ, ಡೆಪ್ಟಿ ಮೇಯರ್, ಬೆಳಗಾವಿ. ಈ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಇವತ್ತು ಸ್ನೇಹ ಸಮ್ಮೇಳನದ ಬಹಳ ಆನಂದ ಅನಿಸ್ತದ. ಯಾಕಂದ್ರ ಈ ಕಾರ್ನಾಗಿಂದ ಮ್ಯಾಲ ಹತ್ತಿ ಬರುವ ಮುಂದೆ, ಅಟ್ಟ ಹತ್ತಿ ಬರುವ ಮುಂದೆ ನೋಡಿದೆ ಹುಡುಗರು ಎಷ್ಟು ಚಂದ ತಯಾರಾಗಿ ಬಂದಾವ. ಏನ್ ಮಾರಿ ಒಳಗವತ್ತು ಮೂಗುಳ್ನಗಿ, ಏನ್ ಹಸನ್ಮುಖಿ, ಎಷ್ಟು ಲವಿಕೆಯಿಂದ ಓಡಾಡ್ಕೊಂಡು ಬರ್ಲಿಕ್ಕತ್ತಾರ. ಅಂತ ಸ್ನೇಹ ಸಮ್ಮೇಳನ ಇವತ್ತ ಆ ಹುಡುಗರು ಎಲ್ಲಾರು ಭಾಗ ತಗೊಳಿಕತ್ತಾರ. ಇದು ಒಂದು ಸ್ನೇಹ ಸಮ್ಮೇಳನ ಮಾಡೋದ್ರ ಉದ್ದೇಶ ಏನು? ಸೂಕ್ತವಾದ ಪ್ರತಿಭೆಯನ್ನು ಹೊರಗೆ ತೆಗೆಯುವುದು. ವರ್ಷಕ್ಕೆ ಒಂದ್ ದಿವಸ ಆದ್ರು. ಯಾಕಂದ್ರೆ ಸ್ಕೂಲ್ ನಿಂದ ಹುಡುಗರನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗಿರ್ತಾರ. ಅಲ್ಲಿ ಸುಧಾ ಸಾಕಷ್ಟು ಚಟುವಟಿಕೆಗಳು ಆಗ್ತಿರ್ತಾವ. ಆದಾಗ್ಯೂ ಇದು ಒಂದು ವೇದಿಕೆ, ಎಲ್ಲೇ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡ್ಲಿಕ್ಕೆ ಅವ್ರ ಹಿರಿಯರು ಬಂದಿರ್ತಾರ, ತಂದೆ ತಾಯಿ ಬಂದಿರ್ತಾರ, ಅಜ್ಜ ಅಜ್ಜಿ ಬಂದಿರ್ತಾರ. ಅವರೆಲ್ಲರಿಗೂ ತಮ್ಮ ಮಕ್ಕಳು ಮೊಮ್ಮಕ್ಕಳದ ಒಂದು ಪ್ರತಿಭೆಯನ್ನು ನೋಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರ. ಅದಕ್ಕೆ ಇದೊಂದು ಸ್ನೇಹ ಸಮ್ಮೇಳನ ಮಾಡ್ಬೇಕು. ನಡುವೆ ಎಷ್ಟೋ ವರ್ಷ ಸಾಧಾರಣ ಕೊರೋನಾ ಟೈಮ್ನಾಗ ಕಾಣಿಸ್ತದ. ಅವಾಗ ಯಾವ ಕಾರ್ಯಕ್ರಮ ಆಗ್ತಿದ್ದಿಲ್ಲ. ಬಟ್ ಈ ಮತ್ತೆ ಅದನ್ನ ಪ್ರಾರಂಭ ಮಾಡ್ಯ. ಈ ವರ್ಷ ಅಂತೂ ಅಗದಿ ನಮ್ಮ ಮೀನಾಕ್ಷಿ ಮೇಡಮ್ ಅವರಂತೂ ಬಹಳ ಉತ್ಸಾಹದಿಂದ ಇದನ್ನ ಕಾರ್ಯಕ್ರಮ ಮಾಡ್ಲಿಕ್ಕತ್ತಾರ. ಈ ಕಾರ್ಯಕ್ರಮ ನಾನು ಭಾಗವಹಿಸ್ಲಿಕ್ಕತ್ತೀನಿ. ಅದಕ್ಕೆ ಬಹಳ ಆನಂದ ಅನಿಸ್ತದ ನನಗೆ. ಈ ಪ್ರತಿ ವರ್ಷ ಹಿಂಗೆ ಕಾರ್ಯಕ್ರಮ ನಡ್ಕೋತ ಹೋಗ್ಲಿ ಅಂತ ಆಶಿಸ್ತೀನಿ. ಬಹಳ ಆಗ್ತದ. ಎಷ್ಟರ ಮಟ್ಟಿಗೆ ಯೂಸ್ ಆಗ್ತದ ಅನ್ನೋದಕ್ಕಿಂತ ಇದು ಮಾಡೋದ್ರಿಂದ ಅತ್ಯಂತ ಘನಿಷ್ಠ ಮತ್ತು ನಿಕಟ ಸಂಬಂಧ ಬರ್ತದ. ಮತ್ತು ಶಿಕ್ಷಕರಾಗ್ಲಿ ಶಿಕ್ಷಕಿಯರಾಗ್ಲಿಗೆ ಅವ್ರಿಗೆ ತಮ್ಮ ವಿದ್ಯಾರ್ಥಿನಿಯರಲ್ಲಿರುವಂತಹ ಒಂದು ಪ್ರತಿಭೆಯನ್ನ ಅವ್ರಿಗೆ ಕಂಡುಕೊಳ್ಳಿಕ್ ಸಾಧ್ಯ ಆಗ್ತದೆ. ಮಾಡಿ ಆ ದಿಕ್ಕಿನೊಳಗೆ ಅವ್ರು ನಾಳೆ ಶಿಕ್ಷಕರು ಬೇಕಾದಂಗ ಅವ್ರ ಹುಡುಗರನ್ನ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತೀನಿ. ಇದು ಮಾಡಲೇಬೇಕಾಗ್ತದೆ, ಇದು ಅವಶ್ಯಕ ಇದೆ. ಇವತ್ತು ಹೆಡ್ ಮಿಸ್ಟ್ರೆಸ್ ಅವ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಾದ ಕಾರಣ ಅಂತಂದ್ರ ಇನ್ನೂರ ಸಿಬ್ಬಂದಿ ವರ್ಗದವರು. ಯಾವಾಗಲೂ ಒಂದ್ ಯುದ್ಧದೊಳಗ ಸೈನಿಕರು ಮುಂದಿರ್ತಾರ, ಕ್ಯಾಪ್ಟನ್ ಹಿಂದಿರ್ತಾನ. ಪ್ರಸಂಗ ಬಂದಾಗ ಮುಂದೆ ಹೋಗ್ತಾನವ, ಹಿಂದೇನು ಉಳಿಯಂಗಿಲ್ಲ. ಆದ್ರೆ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದ ಶ್ರೇಯಸ್ಸು ಅವ್ರಿಗೆ ಹೋಗ್ಬೇಕು ಅಂತ ಹೇಳ್ತೀನಿ. ಹೌದು ಹೌದು. ಅರವಿಂದ್ ಕೃಷ್ಣರಾವ್ ಹುನಗುಂದ್, ನಿವೃತ್ತ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್, ಬೆಳಗಾವಿ. ವಿಠಲಾಚಾರ್ಯ ಎನ್ ಶಿವಣಗಿ ಹೆಣ್ಣು ಮಕ್ಕಳ
ಪ್ರಾಥಮಿಕ ಶಾಲೆ 25-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಸ್ನೇಹ ಸಮ್ಮೇಳನ ಇವತ್ತು ನಡೀತಾ ಇದೆ. ಈ ಸ್ನೇಹ ಸಮ್ಮೇಳನದಲ್ಲಿ ಮಕ್ಕಳ ಕಲಾತ್ಮಕ ಗುಣಗಳನ್ನ ಪ್ರೋತ್ಸಾಹಿಸ್ಲಿಕ್ಕೆ ನಾವು ಇವತ್ತ ಈ ನೃತ್ಯ, ನಾಟಕಗಳನ್ನ ಇಟ್ಕೊಂಡಿದ್ದೀವಿ. ಇದರ ಜೊತೆಗೆ ನಾವು ಬೆಸ್ಟ್ ಗರ್ಲ್, ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಆಟಗಾರ್ತಿ ಹಾಗೂ ಆದರ್ಶ ಶಿಕ್ಷಕರಿಗೆ ನಾವು ಸನ್ಮಾನವನ್ನ ಮಾಡ್ತೀವಿ. ಗೆಸ್ಟ್ ಆಗಿ ವಾಣಿ ಜೋಶಿ ಅಂತ ಹೇಳಿ ಅವರು ಬೆಳಗಾವಿ ಡೆಪ್ಯೂಟಿ ಮೇಯರ್, ಮಹಾನಗರ ಪಾಲಿಕೆ ಡೆಪ್ಯೂಟಿ ಮೇಯರ್ ಇದ್ದಾರೆ. ಅವರನ್ನ ನಾವು ಇವತ್ತು ಸ್ವಾಗತಿಸ್ತಾ ಇದ್ದೀವಿ. ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ಮಕ್ಕಳು ಭಾಗವಹಿಸುದು ಅಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 1 ತಿಂಗಳಾಯ್ತು. ಮಕ್ಕಳು ಇಷ್ಟೊಂದು ಹುರುಪಿನಿಂದ ನೃತ್ಯವನ್ನ ಕಲ್ತಾರ. ಅವ್ರಿಗೊಂದು ಹುಮ್ಮಸ್ಸು, ಯಾವಾಗ ನಮ್ಗ್ ಈ ಸ್ನೇಹ ಸಮ್ಮೇಳನ ನಡೀತದೋ ನಾವು ನೃತ್ಯ ಮಾಡ್ತೀವೋ ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ಅವ್ರು ಇವತ್ತ ರೆಡಿ ಆಗಿ ಬಂದಾರ. ಅವ್ರ ಒಂದು ನೃತ್ಯ ಅದು ನೋಡೋದಂದ್ರೆ ಒಂದು ದೊಡ್ಡ ನಮ್ಮ ಎಲ್ಲಾ ಶಿಕ್ಷಕರಾಗ್ಲಿ ನಮ್ಮ ಭಾಗ್ಯನೇ ಅಂತ ಹೇಳ್ಬೇಕು. ಸಾಧನೆ ಮಾಡಿದ ವಿದ್ಯಾರ್ಥಿ ಪ್ರಸ್ತಾವವಾಗಿ ಬಹುಮಾನ ಕೊಡ್ತಾ ಇದ್ವಿ, ಅವ್ರನ್ನ ಸನ್ಮಾನ ಮಾಡ್ತೀವಿ. ಸಿಬ್ಬಂದಿ ಕಾರ್ಯವೈಖರಿ ಹೇಗಿದೆ? ಮಕ್ಕಳೆಲ್ಲ ಸಿಬ್ಬಂದಿ ಬಗ್ಗೆ ಅಂತೂ ಹೇಳಲಿಕ್ಕೆ ನನ್ನ ಕಡೆ ಶಬ್ದನೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಎಲ್ಲಾ ಶಿಕ್ಷಕರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಸೇವೆ ಅಂತೂ ಶ್ಲಾಘನೀಯ. ಪಾಲಕರ ಪ್ರೋತ್ಸಾಹ ಹೇಗಿದೆ? ಪಾಲಕರ ಪ್ರೋತ್ಸಾಹ ಅಂತೂ ಹೇಳ್ತಿರ್ದು. ಸಾಕಷ್ಟು ಅವರು ನಮ್ಗ ಬೆನ್ನ ಹಿಂದೆ ನಿಂತ್ಕೊಂಡು ಎಲ್ಲಾ ಒಂದು ವಿಷಯದಲ್ಲಿ ಅವರು ಹೆಲ್ಪಿಂಗ್ ಇದು ಇದೆ. ಇದೆಲ್ಲ ಇದ್ರು ಮೇನ್ ನಿಮ್ಮ ಹಿಡಿತಂದ್ರ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಬಗ್ಗೆ ಅಂತೂ ಏನ್ ಹೇಳಿ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ. ಎಲ್ಲಾ ರೀತಿಯಿಂದ ಎಲ್ಲಾ ವಿಷಯಗಳಲ್ಲಿ ನಮ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ್ದು ವಿಷಯ ನಮ್ಮ ಸ್ಕೂಲ್ ನಡೀಲಿ ಅವ್ರನ್ನ ಕೇಳ್ಕೊಂಡು ಅವ್ರ ಒಂದು ಅನುಮತಿಯಿಂದನೂ ನಾವು ನಡ್ಕೊಂಡು ಬರ್ತೀವಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಶಾಲೆಯಲ್ಲಿ ಹಿಂದೂ ಸಂಸ್ಕೃತಿಯನ್ನ ನಾವು ತಿಳಿಸಿಕ್ ಪ್ರಯತ್ನ ಮಾಡ್ತೀವಿ. ನಮ್ಮ ಶಿಕ್ಷಕರು ಹಾಗೆ ಒಂದು ವರ್ಗ ತಗೊಳ್ಳಿ, ಕ್ಲಾಸ್ ನಲ್ಲಿ ಆಗ್ಲಿ, ಪೀರಿಯಡ್ಸ್ ನಡಿಬೇಕಾದ್ರೂ ನಮ್ಮ ಹಿಂದೂ ಸಂಸ್ಕೃತಿ ಬಗ್ಗೆ ಹೆಚ್ಚು ಮಹತ್ವವನ್ನ ಕೊಟ್ಟು ಅವರನ್ನ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ. ಇದೆಲ್ಲದರ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮೇಡಮ್, ಅಧ್ಯಯನದ ದೃಷ್ಟಿಯಿಂದ, ಪುಸ್ತಕದ ಅಧ್ಯಯನದ ದೃಷ್ಟಿಯಿಂದ ಅಕಾಡೆಮಿಕ್ ಇಯರ್ ಸಾಧನೆ ಅತ್ಯಂತ ಶ್ಲಾಘನೀಯ. ಅವರು ಎಲ್ಲಾ ವಿಷಯದಲ್ಲೂ ಮುಂದಿದ್ದಾರೆ. ಯಾವ್ದು ಒಂದು ಹುಡುಗಿ ಹಿಂದುಳಿದಾಳ ಅಂತ ಹೇಳಿ ಸದ್ಯ ಎಲ್ಲಾ ವಿಷಯ, ಓದು, ಬರಹ, ಎಲ್ಲಾ ವಿಷಯದಲ್ಲಿ ಸ್ಮರಣ ಶಕ್ತಿ. ಹೌದು, ಎಲ್ಲಾ ವಿಷಯ, ಹಿಂದಿ ಇರ್ಲಿ, ಮರಾಠಿ ಇರ್ಲಿ, ಕನ್ನಡ ಇರ್ಲಿ, ಇಂಗ್ಲಿಷ್ ಇರ್ಲಿ, ಎಲ್ಲಾ ವಿಷಯಗಳಿಗೂ ನಾವು ಅಷ್ಟೇ ಮಹತ್ವ ಕೊಟ್ಟು ಮಕ್ಕಳಿಗೆ ಓದನ್ನ ಕಲಿಸ್ತೀವಿ. ಸರ್ವತೋಮುಖ ಬೆಳವಣಿಗೆಗೆ ನಾವು ಪ್ರಯತ್ನ ಮಾಡ್ತೀವಿ. ಮೀನಾಕ್ಷಿ ವಡೇರ್ ಅಂತ ಹೇಳಿ ಈ ಶಾಲೆಯ ಮುಖ್ಯೋಪಾಧ್ಯಾಯ.